ಮೊಳಕೆ ಬರ್ಸಿದ ಹೆಸರು ಕಾಳನ್ನು ಯೂಸ್ ಮಾಡಿ ಇವತ್ತು ಒಂದು ಹೆಲ್ದಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೊಳಕೆ ಬರ್ಸಿದ ಹೆಸರು ಕಾಳನ್ನು ಹಾಕಿ ಒಂದು ಪ್ಯಾಟೀಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹೆಚ್ಚಾಗಿ ನಾವು ಪ್ಯಾಟೀಸ್ ಅಂದರೆ ಆಲೂಗಡ್ಡೆಯಿಂದ ಮಾಡಿರ್ತೀವಿ. ಆದರೆ ಮೊಳಕೆ ಬರ್ಸಿದ ಹೆಸರು ಕಾಳನ್ನು ಹಾಕಿ ಪ್ಯಾಟೀಸನ್ನು ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೇ ಒಂದು ಬಟ್ಲಷ್ಟು ಮೊಳಕೆ ಬರ್ಸಿದ ಹೆಸರು ಕಾಳು ತೊಗೊಂಡಿನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ನೀರು ಹಾಕ್ಲಾರ್ದನ ತರಿಯಾಗಿ ರುಬ್ಕೋಬೇಕು. ಭಾಳ ಫೈನ್ ಪೇಸ್ಟ್ ಏನಾಗೋದು ಬೇಡ, ಸ್ವಲ್ಪ ತರಿಯಾಗಿದ್ರೆ ನಡಿತೈತಿ. ಈ ರೀತಿ ರುಬ್ಕೊಂಡು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತೀನಿ. ಈಗ ಇದಕ್ಕೆ ನಾನು ಒಂದಿಷ್ಟು ತರಕಾರಿ ಹಾಕ್ಕೊಳಕತ್ತೇನೆ. ಇದಕ್ಕೆ ಸ್ವಲ್ಪ ಕ್ಯಾಬೇಜ, ಈರುಳ್ಳಿ ಮತ್ತು ಡೊಣ್ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕ್ಯಾರೆಟನ್ನು ಹೆಚ್ಚು ಹಾಕ್ಕೊಳಕತ್ತೀನಿ. ನಮ್ಗೆ ಯಾವ್ದು ಬೇಕೋ ಆ ತರಕಾರಿನ ನಾವು ಇದಕ್ಕೆ ಹಾಕ್ಕೋಬೋದು. ಈಗ ಇಷ್ಟು ತರಕಾರಿನ ಇದಕ್ಕೆ ಹಾಕ್ಕೊಂಡು ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನು ಸ್ವಲ್ಪ ತುರಿದು ಹಾಕ್ಕೊಂಡೇನಿ. 1 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಸ್ವಲ್ಪ ಜಜ್ಜಿ ಹಾಕ್ಕೊಂಡೇನಿ. 1 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಇದನ್ನು ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ನಾವು ಪನ್ನೀರನ್ನ ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಪನ್ನೀರ್ನೊಳಗೂ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಭಾಳ ಡಯಟ್ ಕಾನ್ಷಿಯಸ್ ಇರೋರ್ಸದ ಈ ಫುಡ್ಡನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಇದನ್ನು ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಪ್ಯಾಟೀಸ್ ಶೇಪ್ನಾಗ ರೆಡಿ ಮಾಡ್ಕೋತೀನಿ. ನಮಗೆ ಯಾವ ಶೇಪ್ನ ಬೇಕೋ ಆ ಶೇಪ್ನ ಮಾಡ್ಕೋಬೋದು. ನಾನು ಈ ರೀತಿ ಇದನ್ನು ರೌಂಡ್ ಮಾಡಿ ಈ ರೀತಿ ಕೈಯಿಂದ ಒತ್ತಿ ಈ ರೀತಿ ಫ್ಲ್ಯಾಟಾಗಿ ಮಾಡಿಕೊಂಡೆ. ಈಗ ನಾನು ಇದೇ ರೀತಿ ಇಷ್ಟು ಪ್ಯಾಟೀಸ್ನ ರೆಡಿ ಮಾಡಿ ಇಟ್ಕೊಂಡೇನಿ. ನಾನಿಲ್ಲೇ ಒಂದು ತವಾ ಕಾಯಕ್ಕಿಟ್ಟು ನಾನು ಇದನ್ನು ಇಲ್ಲೇ ಶಾಲೋ ಫ್ರೈ ಮಾಡಕತ್ತೀನಿ. ಬೇಕಂದ್ರೆ ಇದನ್ನು ಡೀಪ್ ಫ್ರೈನೂ ಮಾಡ್ಬೋದು. ತವಾನ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕೋದಕ್ಕೆ ಎಣ್ಣೆ ತವಾ ಒಂದು ಸರಿ ಕಾದ್ಮೇಲೆ ಅದನ್ನು ಲೋ ಫ್ಲೇಮ್ನಾಗನ ಇಟ್ಟು ಈ ರೀತಿ ಎಲ್ಲ ಪ್ಯಾಟೀಸ್ನ ಅದಕ್ಕೆ ಹಾಕಿ ಲೋ ಫ್ಲೇಮ್ನಾಗನ ಇದನ್ನು ನಿಧಾನಕ್ಕೆ ಬೆಂದಿಸ್ಬೇಕು. ಹೈ ಫ್ಲೇಮ್ನಾಗ ಬೆಂದಿಸಿದ್ರೆ ಮ್ಯಾಲೆಲ್ಲ ಬೆಂದುಬಿಡ್ತೈತಿ, ಆದರೆ ಒಳಗಡೆ ಎಲ್ಲ ಹಸಿ ಹಂಗೆ ಇರ್ತೈತಿ. ಅದಕ್ಕೆ ಇದನ್ನು ಲೋ ಫ್ಲೇಮ್ನಾಗನ ನಿಧಾನಕ್ಕೆ ಬೇಯಿಸ್ಬೇಕು. 1-2 ನಿಮಿಷ ಆದಮೇಲೆ ಈ ರೀತಿ ಈಸಿಯಾಗಿ ಇದನ್ನು ತಿರುಗಿಸಿ ಹಾಕಿ ಇದನ್ನು ಲೋ ಫ್ಲೇಮ್ನಾಗ ನಿಧಾನಕ್ಕೆ ಬಂದಿಸ್ಬೇಕು. ಇದು ಒಂದು ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ಬೋದು. ಇದ್ರೊಳಗೆ ಪನ್ನೀರ್ ಮತ್ತು ಮೊಳಕೆ ಬರ್ಸಿದ ಹೆಸರು ಕಾಳು ಮತ್ತು ಎಲ್ಲ ತರಕಾರಿನೂ ನಾವು ಹಾಕೇವಿ. ಅದಕ್ಕೆ ಇದೊಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗೆ, ಇಲ್ಲ ಅಂದರೆ ಮಕ್ಕಳ ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೂ ಇದನ್ನು ಮಾಡಿಕೊಟ್ರೆ ಭಾಳ ಖುಷಿಯಿಂದ ತಿಂತಾರೆ. ಯಾಕಂದರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಅಷ್ಟೇ ಹೆಲ್ದಿನೂ ಹೌದು. ಈಗ ನೋಡಿರಿ, ನಮ್ಮದು ಎಲ್ಲ ಪ್ಯಾಟೀಸ್ ರೆಡಿ ಐತೆ. ಮೇಲೆ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತೈತಿ. ಇದು ಬಿಸಿ ಬಿಸಿ ಇದ್ದಾಗನ ಟೊಮೆಟೊ ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಹಂಗನೂ ತಿನ್ಬೋದು, ಹಂಗನೂ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.